ಅಗಸ್ತ್ಯ ಮಹರ್ಷಿ ಈ ಕಥಾವಸ್ತುವು ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಬರೆದ ಕಾದಂಬರಿಯಿಂದ ಸ್ಫೂರ್ತಿಗೊಂಡಿರುತ್ತದೆ. ಇದೊಂದು ಪೌರಾಣಿಕ ಮತ್ತು ಐತಿಹಾಸಿಕ ದೃಷ್ಟಿಕೋನಗಳೊಂದಿಗೆ ರೂಪುಗೊಂಡ ಅದ್ಭುತ ಚರಿತ್ರೆ. ಅಗಸ್ತ್ಯ ಮಹರ್ಷಿಯ ಈ ಕಥೆಯು ಇತಿಹಾಸ ಮತ್ತು ಪುರಾಣದ ಸನ್ನಿವೇಶಗಳಿಗೆ ಹೊಸ ಆಯಾಮ ನೀಡಿದೆ. ಇದರಲ್ಲಿ ಹಿರಿಯ ಹಾಗೂ ಕಿರಿಯ ಅಗಸ್ತ್ಯರ ಜೀವನ ಚರಿತ್ರೆ ಆಧಾರಿತ ಕಥಾನಕವಿದೆ. ಪ್ರಮುಖವಾಗಿ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಮಹರ್ಷಿ ಅಗಸ್ತ್ಯರ ಭವ್ಯ ಚರಿತ್ರೆ, ಅವರ ದಕ್ಷಿಣ ಭಾರತದ ಪ್ರವೇಶ ಮತ್ತು ಶ್ರೀರಾಮಚಂದ್ರನೊಡನೆ ಅವರ ಸಾಂದರ್ಭಿಕ ಭೇಟಿಯು ಕಥಾನಾಯಕರಾಗಿ ಮೂಡಿಬಂದಿವೆ. ಈ ಕಥೆಯು 26 ಮುಖ್ಯ ಪ್ರಕರಣಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಅಧ್ಯಾಯವೂ ಜೀವ, ಪ್ರಕೃತಿ ಮತ್ತು ಪರಮೇಶ್ವರ ತತ್ವಗಳ ದರ್ಶನವನ್ನು ಮಾಡಿಸುತ್ತದೆ. ಇಲ್ಲಿನ ಘಟನೆಗಳು ಪೌರಾಣಿಕ ವ್ಯಕ್ತಿತ್ವಗಳಾದ ಸಹಸ್ರಾರ್ಜುನ, ವಾತಾಪಿ ಇಲ್ವಲ, ಕಾಲಕೇಯರ ಸಂಹಾರ ಇತ್ಯಾದಿಗಳನ್ನು ಆಧರಿಸಿವೆ. ಶ್ರೀರಾಮಚಂದ್ರ ಮತ್ತು ಅಗಸ್ತ್ಯರ ನಡುವೆ ನಡೆಯುವ ಸಂವಾದ, ಕಾವೇರಿಯ ವಿವಾಹ, ದಕ್ಷಿಣ ದಿಗ್ವಿಜಯ, ವಿಂಧ್ಯನಮನ, ಮೃತಸಂಜೀವಿನಿ ವಿಧಾನ ಮುಂತಾದ ಘಟನಾವಳಿಗಳು ಈ ಕೃತಿಯನ್ನು ಭಾವನಾತ್ಮಕ ಮತ್ತು ತತ್ವಪೂರ್ಣ ಕಾದಂಬರಿಯನ್ನಾಗಿ ಮಾಡಿವೆ. ಇದರಲ್ಲಿ ಆಸುರಿ ಶಕ್ತಿಯ ಕುರಿತು ಸುದೀರ್ಘ ಚಿಂತನೆ ಇದೆ ಮತ್ತು ಅಗಸ್ತ್ಯರಂತಹ ಶಕ್ತಿಯ ಅವತಾರಗಳ ಅವಶ್ಯಕತೆಯನ್ನು ಚಿತ್ರಿಸಲಾಗಿದೆ. ಕಥೆಯು ಮುಕ್ತಾಯವಾದರೂ ಕಾಲಪಥದಲ್ಲಿ ಆಸುರಶಕ್ತಿಯ ವಿರುದ್ಧದ ಹೋರಾಟ ಇನ್ನೂ ಮುಂದುವರೆದಂತಿದೆ ಎಂಬ ಭಾವನೆ ನೀಡುತ್ತದೆ. ಒಟ್ಟಾರೆ ಅಗಸ್ತ್ಯ ಒಂದು ಪೌರಾಣಿಕ ತತ್ವಪೂರ್ಣ ಮಹತ್ವದ ಕಥೆ, ಜೀವನದ ಗಂಭೀರ ಪ್ರಶ್ನೆಗಳಿಗೆ ಜ್ಞಾನದ ಬೆಳಕು ಹರಡುವ ಒಂದು ಭವ್ಯ ಸಾಹಿತ್ಯಿಕ ಸಾಧನೆ. ಇಂತಹ ಮಹಾಚೇತನ ಅಗಸ್ತ್ಯ ಮಹರ್ಷಿಯ ಮಹಾನ್ ಸಾಧನೆಗಳ ಕುರಿತಾದ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ಇಷ್ಟಪಡುತ್ತೇವೆ. ಈ ಕಥೆಯು ಘಟನೆ ಆಧಾರಿತವಾಗಿ ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತೇವೆ. ಹೀಗೆ ಹೆಚ್ಚಿನ ಪುರಾಣ ಆಧಾರಿತ ಕಥೆಗಳಿಗಾಗಿ ನಮ್ಮ ನುಡಿನಾಲಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.